ಭದ್ರಪಾರು ನಿಮ್ಮ ಮದ್ದಾಳೆ ತಿರುಪುಡಿ ಗದ್ದಿಗೆಯನ್ನು ಬಿಟ್ಟು ಎದ್ದು ಬಾರಪ್ಪ ರುದ್ರ. ಮನಸ್ಸಿಗೆ ಅವಾಗ 50 ರೂಪಾಯಿ ಕೊಟ್ಟಿದ್ದಾರೆ. ವೀರಭದ್ರ ಸ್ಟೇಚು ಕಟ್ಟು ಕಾಪಾಡಿ ಬರ್ತಾರೆ. ಹೋಗಿ ಕರ್ಲೆ ಇವರಾದ್ರೂ ವೀರಭದ್ರೇಶ್ವರ ಭಕ್ತರು ಶಿವಪುತ್ರನ ಕಾಶಿ
ನವಿಲು ಸಾರಂಗ ನಲಿತಾವೋ ಬಳೆಗಾರ ಅಲ್ಲಿ ಹೂದು ನನ್ನ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ನಿನ್ನ ತವರೂರ ನಾನೇನು ಬಲ್ಲೆನು ನಿನ್ನ ತವರೂರ ನಾನೇನು ಬಲ್ಲೆನು ಬಾಲೆ ನನಗೆ ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸು ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಹಂಚಿನ ಮನೆ ನೋಡು ಕಂಚಿನ ಬಾಗಿಲ ಕಾಣು ನಿಂತಾಡುವ ಎರಡು ಗಿಳಿ ಕಾಣೋ ಬಳೆಗಾರ ಹಂಚಿನ ಮನೆ ನೋಡು ಕಂಚಿನ ಬಾಗಿಲ ಕಾಣು ಹಂಚಿನ ಮನೆ ನೋಡು ಕಂಚಿನ ಬಾಗಿಲ ಕಾಣು ನಿಂತಾಡುವ ಎರಡು ಗಿಳಿ ಕಾಣೋ ಬಳೆಗಾರ
ಅಲ್ಲಿ ಹೂದು ನನ್ನ ತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರುವ ನಿಂತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರುವ ನಿಂತವರೂರ ಬಲಕ್ಕೆ ಬಾಳೆಯ ಬೀಡು ಎಡಕ್ಕೆ ಸೀಗೆಯ ಬೀಡು ನಟ್ಟು ನಡು ದಾರಿಯಲ್ಲಿ ಹೊರಟೋಗೋ ಬಳೆಗಾರ ಅಲ್ಲಿ ಹೂದು ನನ್ನ ತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರುವ ನಿಂತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರುವ ನಿಂತವರೂರ ಅಣ್ಣನ ಅಂಗಳದಲ್ಲಿ ನಂದಿಕೋಲ ನಾಲ್ಕೈದು ಗೊಂಬೆ ತೇರೈದಾರು ಎಳೆದಾವೋ ಬಳೆಗಾರ ಅಣ್ಣನ ಅಂಗಳದಲ್ಲಿ ನಂದಿಕೋಲ ನಾಲ್ಕೈದು ಗೊಂಬೆ ತೇರೈದಾರು ಎಳೆದಾವೋ ಬಳೆಗಾರ ಅಲ್ಲಿ ಹೂದು ನನ್ನ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಅಲೆ ಆಡುತ್ತಾವೆ ಘಾಣ ತಿರುಗುತ್ತಾವೆ ನವಿಲು ಸಾರಂಗಿ ನಲಿತಾವೋ ಬಳೆಗಾರ ಅಲೆ ಆಡುತ್ತಾವೆ ಘಾಣ ತಿರುಗುತ್ತಾವೆ ನವಿಲು ಸಾರಂಗಿ ನಲಿತಾವೋ ಬಳೆಗಾರ ಅಲ್ಲಿ ಹೂದು ನನ್ನ ತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರುವ ನಂತವರೂರ ಭಾಗ್ಯದ ಬಳೆಗಾರ ತೋರುವ ನಿಂತವರೂರ ನಿನ್ನ ತವರೂರ ನಾನೇನು ಬಲ್ಲೆನು ನಿನ್ನ ತವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ನನಗೆ ಗುರಿಯಿಲ್ಲ ಎಲೆ ನನಗೆ ತೋರಿಸುವಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳವರ ಪವಿತ್ರ ಕರ್ತೃತ್ವ ಶಕ್ತಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಭಾರತ ದೇಶವನ್ನು ಶ್ರೀಮಂತಗೊಳಿಸಿದಂಥ ಎಲ್ಲ ಸನಾತನರಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ನಮನ ಸುಮನಗಳನ್ನು ಸಲ್ಲಿಸಿ ಈ ಊರಿನ ನೆಲ ಜಲವನ್ನು ಪಾವನ ಮಾಡಿದಂಥ ಕ್ಷೇತ್ರದ ಆರಾಧ್ಯ ದೈವ ಮಹಾತಪಸ್ವಿ ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳವರ ಕರ್ತೃತ್ವ ಶಕ್ತಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಜಯ ಮಂಗಲಂ ಜೈ ನಮ ಪಾರ್ವದೇವ ಶಿವ ಹರ ಹರ ಮಹಾದೇವ ಶ್ರೀ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜೈ ಶ್ರೀ ಗುರು ಗುಡ್ಡದ ಬಸವರಾಜೇಂದ್ರ ಶಿವಯೋಗೇಶ್ವರ ಮಹಾರಾಜ್ ಕಿ ಜೈ ಶ್ರೀ ಗುರು ಮಡಿವಾಳೇಶ್ವರ ಮಹಾರಾಜ್ ಕಿ ಜೈ सकल साधु संत महाराज की जय जय मंगलम जय नमः पार्वदेव शिव हर हर महादेव
ಶ್ರೀಮಠದ ಒಡೆಯರು, ತ್ರಿಕಾಲ ಪೂಜಾನಿಷ್ಠರು, ಮಾತೃಹೃದಯದ ಪರಮ ಪೂಜ್ಯರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳ ಪವಿತ್ರ ಶ್ರೀಚರಣಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ನಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ದಯಪಾಲಿಸಲಿಕ್ಕೆ ಆಗಮಿಸಿದಂಥ ಮಾತೃ ಸ್ವರೂಪರಾದ ಕನಕಗಿರಿ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನೋರ್ವ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ನಮ್ಮೆಲ್ಲರಿಗೂ ಸಂಗೀತದ ಸುದೆಯನ್ನು ಉಣಬಡಿಸಲು ಬಂದಿರತಕ್ಕಂಥ ಉದಯೋನ್ಮುಖ ಕಲಾವಿದರುಗಳಾದ ರಾಜಶೇಖರ್ ಗುಬ್ಬೇವಾಡ್ ಗವಾಯಿಗಳಲ್ಲಿ, ತಬಲಾ ಚತುರರು, ತಬಲಾ ಮಾಂತ್ರಿಕರಾದ ಬಸನಗೌಡ ಬಿರಾದಾರ್ ಸಾಕಿನ್ ಚೊಕಾವಿಯವರಲ್ಲಿ, ನಂದಿ ಬಸವಣ್ಣನವರನ್ನು ಮೊದಲುಗೊಂಡು ಪ್ರವಚನವನ್ನು ಆಲಿಸಲು ಬಂದ ಮಹಾಜನಗಳೇ, ಮಾತೆಯರೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಹಿಂದೆಯವ್ರಿಗೆ ಏನು ಸಂಬಂಧದ ಏನಾರು ಐತಿಲ್ಲ, ನಾ ಹೇಳೋದು ಯಾವ ಸಂಬಂಧ ಐತಿಲ್ಲ ನಿಮಗೆ? ಏನು ಸಂಬಂಧ? ಸುಮ್ಮ ಬಂದೀವಿಯಪ್ಪ, ಕುಂತೀವಿ, ಜಾತ್ರೆ ಮಾಡ್ತೀವಿ, ಉಡಿ ತುಂಬಿಸೋ, ಹುಗ್ಗಿ ಹೊಡೆದು ಮನೆಗೆ ಹೋಗ್ತೀವಿ. ಶರಣಾರ್ಥಿಗಳು, ಶರಣಾರ್ಥಿಗಳು. ದೇವ್ರು ಯಾರಿಗೆ ಬಾಯಿ ಕೊಟ್ಟಾನ ಅಟ್ಟೆ ಅನ್ರಿ. ಶರಣಾರ್ಥಿಗಳು. ನಿಮಗೊಂದು ತಲೆಯಾಗಿರಲಿ, ಗಿಡದಾಗ ಹಣ್ಣು ಆದ ಮ್ಯಾಗನ ಗಿಳಿಗಳು ಹುಡುಕೊಂತ ಬರ್ತಾವ. ಇವತ್ತೇನು ವೇದಿಕೆ ಮೇಲೆ ಕುಂತಾವಲ್ಲ ಗಿಳಿಗಳು, ನೀವು ಹಣ್ಣಾಗಿರಿ ಅಂತ ನೋಡಾಕ ಬಂದಾರ ಅವರು. ತಿಳಿತಾನ ಹೇಳೋದು? ಏನು ತಿಳಿತಾ, ಏನು ಬಿಡ್ತಾ? 3 ನಿಮಿಷಗಳ ಕಾಲ ಪ್ರಾರ್ಥನೆಯೊಂದಿಗೆ ನಾವು ನೀವುಗಳೆಲ್ಲ ಪ್ರವಚನಕ್ಕೆ ಬರೋಣ. ಜಯ ಮಂಗಲಂ ಜೈ ನಮ ಪಾರ್ವದೇವ ಶಿವ ಹರ ಹರ ಮಹಾದೇವ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಅಂತರಂಗದ ಅಮೃತ ಅಂತರನುಭವದಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ನೀತಿ ಪ್ರೀತಿ ಭಾವ ಭಕ್ತಿ ಕಲಿಸುವ ಕರುಣಾಮೃತ. 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 ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ. ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ. ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ. ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ. ಭಕ್ತಿ ಜ್ಞಾನ ವೈರಾಗ್ಯ ಭಕ್ತಿ ಜ್ಞಾನ ವೈರಾಗ್ಯ ಶರಣರ ಚರಿತಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ. 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 ಮನದ ಮೈಲಿಗೆ ಕಳೆಯುವಂತ ಮನದ
ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಷ್ಟವರ್ಣ ಪಂಚಾಚಾರ್ಯ ಆರು ಸ್ಥಳಗಳದಮೃತ ಅಷ್ಟಾವರಣ ಪಂಚಾಚಾರ ಆರು ಸ್ಥಳಗಳದಮೃತ ಅಷ್ಟವರ್ಣ ಪಂಚಾಚಾರ್ಯ ಆರು ಸ್ಥಳಗಳದಮೃತ ಅಷ್ಟಾವರಣ ಪಂಚಾಚಾರ ಆರು ಸ್ಥಳಗಳದಮೃತ ಶ್ರೇಷ್ಠ ಕಾಯಕದ ಸೋಹ ಶ್ರೇಷ್ಠ ಕಾಯಕದ ಸೋಹ ಕಲಿಸುವ ಜೀವಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶಿವ ಸಂಭಜಯ ನಮ ಪಾರ್ವದೇವ ಶಿವ ಹರ ಹರ ಮಹಾದೇವ. ಭಗವಂತನ ಆಶೀರ್ವಾದದಿಂದ ನಾವೆಲ್ಲರೂ ಸುಖಿಗಳಾಗಿ ಜೀವನವನ್ನು ಮಾಡ್ತಾ ಇದ್ದೇವೆ. ಸುದೀರ್ಘವಾಗಿ 12 ದಿವಸಗಳ ಕಾಲ ಸಾಗಿ ಬಂದಿರತಕ್ಕಂಥ ಮಹಾಪುರಾಣದ ಕೊನೆಯ ಮಂಗಲದ ದಿವಸ ಇವತ್ತು. ಜಾತ್ರೆಯ ನಿಮಿತ್ತವಾಗಿ ಸಾಗಿ ಬಂದಿರತಕ್ಕಂಥ ಮಹಾಪುರಾಣದ ಮಹಾಮಂಗಲೋತ್ಸವ. ನಿನ್ನೆ ದಿವಸನೂ ಒಂದು ಮಾತು ಹೇಳಿದೆ ನಾನು ನಿಮಗೆ. ಈ ಜಗತ್ತಿನೊಳಗೆ ಹುಟ್ಟೋದು ಒಂದು ದಿವಸ ಸಾಯಕಬೇಕು, ಪ್ರಾರಂಭ ಆಗಿರ್ತಕ್ಕಂಥದ್ದು ಅಂತ್ಯ ಆಗಬೇಕು. ಚಾಲು ಆಗಿರ್ತಕ್ಕಂಥ ಒಂದು ಚಲನಚಿತ್ರ 2.5 3 ತಾಸಿನೊಳಗೆ ಮುಗಿಯಾಕಬೇಕು. ಚಾಲುವಾಗಿರ್ತಕ್ಕಂಥ ಒಂದು ನಾಟಕ ರಾತ್ರಿಯಿಂದ ಬೆಳಗಾಗೋದ್ರೊಳಗೆ ಮುಗಿಯಾಕಬೇಕು. ಹಂಗೆ ಸಾಗಿ ಬಂದಿರತಕ್ಕಂಥ ಪುರಾಣನೂ ಸಹಿತ ಇವತ್ತು ಮಂಗಲದ ಘಟ್ಟಕ್ಕೆ ನಾವೆಲ್ಲರೂ ಕೂಡ ಬಂದೀವಿ. ಗರಗದ ಮಡಿವಾಳಪ್ಪನವ್ರ ಬಗ್ಗೆ ಅನಂತ ಲೀಲೆಗಳನ್ನು ನಾವೆಲ್ಲರೂ ಕೇಳ್ತಾ ಬಂದಿದ್ದೇವೆ. ಆಶ್ಚರ್ಯದ ಸಂಗತಿ ಏನು ಅಂತಂದರೆ, ಮಡಿವಾಳಪ್ಪನವರಿಗೆ ಸಾವಿನ ಮುನ್ಸೂಚನೆ ಮೊದಲೇ ಗೊತ್ತಿತ್ತು. ಅವರು ಸಾಮಾನ್ಯ ಪುರುಷರಲ್ಲ, ತ್ರಿಕಾಲ ಜ್ಞಾನಿಗಳವರು. ಆ ಊರಿನೊಳಗೆ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥ ಭೀಷ್ಮನ ಗೌಡರು ಅನ್ನುವಂಥವ್ರ ಮುಂದೆ ಒಂದು ಸಲ ಸಾವಿನ ವಿಚಾರವನ್ನು ಮಾತನಾಡಿರ್ತಾರೆ ಮಡಿವಾಳಪ್ಪನವರು. ಗೌಡ, ಈ ಭೂಮಿಗೆ ಬಂದ ಕೆಲಸ ನಂದು ಮುಗೀತು ಅಂತ ಅನ್ಸಾಕತ್ತದೋ, ಈ ಭೂಮಿ ಋಣ ನನಗೆ ಮುಗೀತು ಅಂತ ಅನ್ಸಾಕತ್ತದೋ ಅಂತಂದಾಗ ಭಾಳ ಭಕ್ತಿವಂತ ಮನುಷ್ಯ ಭೀಷ್ಮನ ಗೌಡ. ಅವ ಹೇಳ್ತಾನ, ಯಪ್ಪ ಹುಟ್ಟಿವಿ ಅಂದ ಮ್ಯಾಗ ಒಂದು ದಿವಸ ಎಲ್ಲರೂ ಸಾಯಕ ಬೇಕಪ್ಪ, ಮತ್ತು ಅರ್ಧದೊಳಗೆ ನೀವು ಬಿಟ್ಟು ಹೋದ್ರಿ ಅಂತಂದರೆ ಈ ಮಠದ ಪರಿಸ್ಥಿತಿ ಏನಾಗಬಾರ್ದು, ನಿಮ್ಮನ್ನು ನಂಬಿದಂಥ ಭಕ್ತರ ಪರಿಸ್ಥಿತಿ ಏನಾಗಬಾರ್ದು. ಯಪ್ಪ, ನಾನು ನಿಮಗೆ ನಿಜವಾದ ಭಕ್ತನೇ ಆಗಿದ್ರ ಇಲ್ಲಿ ತನಕ ನಿಮಗೆ ಏನನ್ನೂ ನಾ ಕೇಳಿಲ್ಲ, ಆದರೆ ಇವತ್ತು ಒಂದು ಮಾತನ್ನು ಕೇಳ್ತೀನಿ, ಯಪ್ಪ 10 ವರ್ಷ ನೀವು ಏನೂ ಆಗಬಾರ್ದು ಅಂತ ನನಗೆ ಭಾಷೆ ಕೊಡ್ರಿ ಅಂತ ಹೇಳ್ತಾ. ನಾವು 10 ವರ್ಷ ನಿಮಗೇನೂ ಆಗಬಾರ್ದು. ಎಂಥ ಇಚ್ಛಾಮರಣಿಗಳಿರಬೇಕು ನೋಡ್ರಿ ಅವರು. ಆಯ್ತು ಗೌಡ, ಎಂದೂ ಕೇಳಲಾರ್ದವ ನೀ ಕೊಟ್ಟಿದಿ ಅಂದ ಬಳಿಕ ನಿನಗೊಂದು ಭಾಷೆ ಕೊಡ್ತೀನಿ, 10 ವರ್ಷಗಳ ಕಾಲ ನನಗೆ ಮರಣ ಬರುವುದಿಲ್ಲ ಅಂತ ತಿಳ್ಕೊಂಡು ಅವನಿಗೆ ಭಾಷೆ ಕೊಟ್ಟಿರ್ತಾರೆ. ಮಠ ನಿರ್ಮಾಣ ಆಯಿತು, ಮಠಕ್ಕೆ ಸಾವಿರಾರು ಜನ ಭಕ್ತರು ಬರಾಕತ್ರು. ಹೀಗಿರುವಂಥ ಕಾಲಕ್ಕೆ ಆ ಮಠದೊಳಗೊಬ್ಬರು ಮರಿದೇವರು ಬಂದರು, ಸಿದ್ಧಲಿಂಗ ಸ್ವಾಮಿಗಳು ಅನ್ನುವಂಥ ಮರಿದೇವರು ಬಂದರು. ಪ್ರತಿನಿತ್ಯ ಪ್ರತಿ ಕ್ಷಣನೂ ಮಡಿವಾಳಪ್ಪನವರ ಸೇವೆಯನ್ನು ಅತ್ಯಂತ ನಿಷ್ಠೆಯಿಂದ ಮಾಡ್ತಿದ್ರು. ಒಂದು ದಿವಸ ಅಯ್ಯಪ್ಪ ದೇಸಾಯಿ ಅವರು ಭೀಷ್ಮನ ಗೌಡರು ಕುಂತು ಏನೋ ಒಂದು ವಿಚಾರ ಮಾತಾಡುವಂಥ ಪ್ರಸಂಗದೊಳಗೆ, ಗೌಡ ಹಿಂದೊಂದು ಮಾತನ್ನು ನೀ ಕೊಟ್ಟಿದ್ದೆ, ನಾನು ಆ ಮಾತು ನೆನಪೈತೆ ನಿನಗೆ ಅಂತ ಕೇಳಿದರು. ಏನ್ರಿಯಪ್ಪ ಅಂತ ಕೇಳ್ದ. ಮತ್ತು 10 ವರ್ಷ ನನಗೆ ಏನೂ ಆಗಬಾರ್ದು ಅಂತ ನೀ ಮಾತು ತೊಗೊಂಡಿದ್ದಿಲ್ಲಪ್ಪ, 10 ವರ್ಷಕ್ಕೆ ಇನ್ನು ಎಷ್ಟು ದಿವಸ ಉಳ್ದಾವು ನೋಡು, 10 ವರ್ಷ ಮುಗಿಯಾಕ ಇನ್ನು ಎಷ್ಟು ದಿವಸ ಉಳ್ದಾವು ನೋಡು ಅಂತಂದರು. ಅವ ಗೌಡ ಬರೆದಿಟ್ಟಿದ್ದ, ತನ್ನ ಡೈರಿ ಒಳಗೆ ಬರೆದಿಟ್ಟಿದ್ದ, ಯಾವ ಡೇಟಿಗೆ ಮಾತು ಕೊಟ್ಟಾರ ಅಪ್ಪ ಅವ್ರು ಅಂತ ಹೇಳಿ ಬರೆದಿಟ್ಟಿದ್ದ. ಆ ಡೈರಿಯನ್ನು ತೆಗೆದು ಹೇಳ್ದ, ಯಪ್ಪ ಇನ್ನು 7 ದಿವಸ ಕಳೆದು ಅಂದ್ರೆ 10 ವರ್ಷ ಸಂಪೂರ್ಣವಾಗಿ ಮುಗಿತೈತ್ರಿ, ಬರುವಂಥ ರವಿವಾರ ದಿವಸ 10 ವರ್ಷ ಸಂಪೂರ್ಣ ಮುಗಿತೈತಿ. ಗೌಡ ಹಂಗಾದ್ರೆ ಸೋಮವಾರ ದಿವಸ ಆ ಶಿವನ ಬಲ್ಲಿ ನಾವು ಹೋಗ್ತೀನಪ್ಪ, ಇನ್ನು ಒತ್ತಾಯ ಮಾಡಬೇಡ್ರಿ ಅಂತಂದರು. ಯಾವಾಗ
ಮರಣದ ವಿಚಾರವನ್ನು ಶರಣರು ಹೇಳಿದರು. ಗರಗದ ಮಡಿವಾಳಪ್ಪನವರು ಹೇಳಿದರು, ಎಂಥ ದುಃಖ ಆಯಿತು ಭೀಷ್ಮನ ಗೌಡಗ ಅಂತಂದ್ರೆ, ಯಪ್ಪ ಸುಮ್ಮನೆ ನಾ ಹೇಳಿದ್ದೆ ನಿಮಗೆ, ನಮ್ಮ ಜೊತೆಗೆ ನೀವು ಇದ್ರೇ ಈ ಮಠದೊಳಗೆ ಸ್ವಾಮಿಗಳಿದ್ರೇ ಮಠ, ಮನೆಯೊಳಗೊಬ್ಬರು ಹಿರಿಯರಿದ್ರೇ ಮನೆ, ಊರಿಗೊಂದು ಮಠ ಇರಬೇಕು, ಮನೆಗೊಂದು ಹಿರಿ ತಲೆ ಇರಬೇಕು ಅಂತ ಹೇಳ್ತಾರೆಪ್ಪ. ನೀವು ಹೋದ್ರಿ ಅಂತಂದ್ರೆ ಈ ಊರ ಪರಿಸ್ಥಿತಿ ಏನಾಗುತ್ತದ, ಗರಗ ಸ್ಮಶಾನ ಆಗುತ್ತದೆಯಪ್ಪ, ಈ ಊರು ತಾಯಿನ ಕಳ್ಕೊಂಡ ತಪ್ಪಲಿ ಆಗುತ್ತದೆಯಪ್ಪ, ನೀವು ಹೋಗ್ತೀನಿ ಅನ್ನುವಂಥ ಮಾತು ನಿಮ್ಮ ಬಾಯಾಗ ಬರಬಾರ್ದ್ರಿಪ್ಪ ಅಂತಂದರು. ಮಡಿವಾಳಪ್ಪನವ್ರು ನಗ್ತಾ ಹೇಳ್ತಾರ, ಅಲ್ಲೋ ಗೌಡ, ಎಷ್ಟು ದಿನ ಇರಬೇಕಂತ ನೀವು ಇಚ್ಛಾ ಇಟ್ಟಿಯಪ್ಪ ನಂದು ಅಂತ ಕೇಳಿದರು. ಯಪ್ಪ ಆ ಭಗವಂತನ ಲೀಲಾ ಹೆಂಗದ ಹಂಗೆ ಆಗ್ತದ್ರಿಯಪ್ಪ, ಆದ್ರೆ ಹೋಗ್ತೀನಿ ಅಂತ ಅನ್ಬೇಡ್ರಿ ಅಂತಂದರು. ಅಲ್ಲೋ ಗೌಡ, ನೀ ಹೇಳಿದಂಗೆ ನಿನ್ನ ಮಾತಿಗೆ ಕಟ್ಟು ಬಿದ್ದು 10 ವರ್ಷ ನಾನು ಮಾತು ಕೊಟ್ಟು ಇಲ್ಲಿ ತನ ಬದುಕಿನಲ್ಲ, ಇನ್ನು ಮುಂದೆ ಆ ಶಿವ ನನಗೆ ಇಲ್ಲಿ ಇರಾಕ ಬ್ಯಾಡ ಅಂತ ಹೇಳ್ಯಾನಪ್ಪ, ಇಲ್ಲಿಗೆ ನನ್ನ ಕೆಲಸ ಮುಗಿತೋ, 2-3 ದಿವಸದೊಳಗೆ ನನ್ನ ಮಠದೊಳಗೆ ದಾಸೋಹ ನಡಿಬೇಕು, ಊರು ಸುತ್ತಮುತ್ತ ಇರ್ತಕ್ಕಂಥ ಹರಗುರು ಜಂಗಮರು ಬರಬೇಕು ಅಂತ ತಿಳ್ಕೊಂಡು ಅವತ್ತಿನ ಕಾಲಕ್ಕೆ ಬಟ್ಟೆಗಳನ್ನು ತರಿಸಿ ಮಡಿವಾಳಪ್ಪನವರು ವಸ್ತ್ರದಾನವನ್ನು ಮಾಡ್ತಾರ, ಕೈಲಿದ್ದಷ್ಟು ಕಾಣಿಕೆಯನ್ನು ಕೊಡ್ತಾರ. ಮಠದೊಳಗೆ ಸೇವಾ ಮಾಡಿರ್ತಕ್ಕಂಥ ಮರಿದೇವರಿಗೆ ತಲೆ ಮೇಲೆ ಕೈ ಇಟ್ಟು ನಿಮ್ಮ ಭವಿಷ್ಯ ಬಹಳ ಉಜ್ವಲ ಆಗಲಿ ಅಂತ ತಿಳ್ಕೊಂಡು ಭವಿಷ್ಯವನ್ನು, ಆ ಮುಂದಿನ ವಿಚಾರವನ್ನು ಆಶೀರ್ವಾದ ಮಾಡ್ತಾರೆ. ಮಾಡಿದ ಬಳಿಕ ನೋಡುವುದರೊಳಗೆ ಒಂದು ರಾತ್ರಿ ಒಂದು ಹಗಲು ಕಳೆಯುವುದು ಎಷ್ಟೊತ್ತು? ಮನುಷ್ಯ ಸುಖದಾಗಿದ್ರೆ 1 ನಿಮಿಷದಾಗ ಕಳಿತೈತಿ, ಒಂದು ರಾತ್ರಿ ಒಂದು ಹಗಲು. ಅದೇ ದುಃಖದಾಗಿದ್ದ ಅಂದ್ರೆ 1 ದಿವಸ ಅಲ್ಲ, 1 ತಾಸು ಕಳಿಬೇಕಾದ್ರೆ 1 ದಿವಸ ಕಳೆದಂಗೆ ಆಗ್ತದೆ. ವಿಚಾರ ಬಂದು ಅಂದ್ರೆ ನೋಡುವುದ್ರೊಳಗೆ 7 ದಿವಸ ಮುಗೀತು. ಇನ್ನೇನು ಮಾರನೇ ದಿವಸ ಸೋಮವಾರ ದಿವಸ ಮುಂಜಾನೆ ಗೌಡ್ರು ಬಂದು, ಯಪ್ಪ ಮತ್ತು ಜನ ಎಲ್ಲ ನಿನಗಾಗಿ ಮನಮಿಡಿದು ಕರೆಯುತ್ತಿದೆ ಜೀವ, ನಿನಗಾಗಿ ಮನಮಿಡಿದು ಕರೆಯುತ್ತಿದೆ ಜೀವ, ಶಿವಯೋಗಿ ಜನಿಸಿ ಬಾರೋ ಮರೆಸಲು ನೋವ, ಶಿವಯೋಗಿ ಜನಿಸಿ ಬಾರೋ ಮರೆಸಲು ನೋವ, ನೀನೇಕೆ ಮರೆಯಾದೆ ಗುರು ಸದಾಶಿವ. ಜೀವವೀಣೆ ಹಿಡಿದು ನಿನ್ನ ಸವಿಗೀತೆ ಹಾಡಿದೆ, ಹೃದಯ ಪೀಠ ಸಿಂಗರಿಸಿ ನಿನಗಾಗಿ ಕಾದಿದೆ. ಜೀವವೀಣೆ ಹಿಡಿದು ನಿನ್ನ ಸವಿಗೀತೆ ಹಾಡಿದೆ, ಹೃದಯ ಪೀಠ ಸಿಂಗರಿಸಿ ನಿನಗಾಗಿ ಕಾದಿದೆ. ಪ್ರಾಣಲಿಂಗ ಬಂದು ನೆಲೆಸು ದ್ವಿತೀಯ ಬಸವ ತಂದೆ, ಪ್ರಾಣಲಿಂಗ ಬಂದು ನೆಲೆಸು ದ್ವಿತೀಯ ಬಸವ ತಂದೆ. ಹಾನಗಲ್ಲ ಪೀಠದೊಡೆಯ ನಿನಗೆ ಶರಣು ಎಂದೆ, ಹಾನಗಲ್ಲ ಪೀಠದೊಡೆಯ ನಿನಗೆ ಶರಣು ಎಂದೆ. ನೀನೇಕೆ ಮರೆಯಾದೆ ಗುರು ಸದಾಶಿವ, ಶಿವಕುಮಾರನ ಕುವರ ಶಿವಮಂದಿರ ದೇವಾ. ಪ್ರಳಯವಾಗುವಂತ ಜಗವ ಭಕ್ತಿಯಿಂದ ಎಳೆಸುವ, ಪ್ರೀತಿಯಲ್ಲಿ ನೀತಿ ತುಂಬಿ ಜಗದಿಷ್ಟೇ ಬೆಳೆಸುವ. ಪ್ರಳಯವಾಗುವಂತ ಜಗವ ಭಕ್ತಿಯಿಂದ ಎಳೆಸುವ, ಪ್ರೀತಿಯಲ್ಲಿ ನೀತಿ ತುಂಬಿ
ಏಕನಿಷ್ಠೆ ಬೆಳೆಸುವ ನಿಜ ಸೇವೆ ಮಾಡುವಂತ ಭಕ್ತರನ್ನು ಸಲಹುವ ನಿಜ ಸೇವೆ ಮಾಡುವಂತ ಭಕ್ತರನ್ನು ಸಲಹುವ ನಿಜ ಕಲ್ಪ ತರುಣೀನೇ ಬಾಳ ಜ್ಯೋತಿಯಾಗಿವ ನಿಜ ಕಲ್ಪ ತರುಣೀನೇ ಬಾಳ ಜ್ಯೋತಿಯಾಗಿವ ನೀನೇಕೆ ಮರೆಯಾದೆ ಗುರು ಸದಾಶಿವ ಶಿವಕುಮಾರನ ಕುವರ ಶಿವಮಂದಿರ ದೇವಾ ಭಾಗ್ಯವಾಡಿಯಲ್ಲಿ ಲಿಂಗದೊಳಗೆ ಬೆರೆದ ಜಂಗಮ ಯೋಗಶೀಲ ಭಕ್ತ ಪಾಲ ಶಿವಯೋಗದ ಸಂಗಮ ಭಾಗ್ಯವಾಡಿಯಲ್ಲಿ ಲಿಂಗದೊಳಗೆ ಬೆರೆದ ಜಂಗಮ ಯೋಗಶೀಲ ಭಕ್ತ ಪಾಲ ಶಿವಯೋಗದ ಸಂಗಮ ಒಟು ಸಾಧಕರನ್ನು ಸಲಹಿ ಸಲಹು ಬಾರೋ ಅನುಪಮ ಒಟು ಸಾಧಕರನ್ನು ಬೆಳೆಸಿ ಸಲಹು ಬಾರೋ ಅನುಪಮ ಅಂತುರೇಶ ನಿನ್ನ ಪುಣ್ಯ ದಿನವೆಲ್ಲ ಸಂಭ್ರಮ ಅಂತುರೇಶ ನಿನ್ನ ಪುಣ್ಯ ದಿನವೆಲ್ಲ ಸಂಭ್ರಮ ನೀನೇಕೆ ಮರೆಯಾದೆ ಗುರು ಸದಾಶಿವ ಶಿವಕುಮಾರನ ಕುವರ ಶಿವಕುಮಾರನ ಕುವರ ಶಿವಕುಮಾರನ ಕುವರ ಶಿವಮಂದಿರ